ಗುಡ್ ಮಾರ್ನಿಂಗ್, ಶುಭೋದಯ. ನಾನು ಫಸ್ಟ್ ಡೇ ಎಲ್ಲೆಲ್ಲಿಗೆ ಹೋಗಿದ್ದೆ, ಯಾವ್ಯಾವ ಪ್ಲೇಸಿಗೆ ನಾನು ಭೇಟಿ ಕೊಟ್ಟಿದ್ದೆ ಅಂತ ನಾನು ಫಸ್ಟ್ ಪಾರ್ಟ್ 1ನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ. ನಾನು ಸೆಕೆಂಡ್ ಡೇ ನಾನು ಎಲ್ಲಿಗೆ ಹೋದ್ವಿ, ಏನೇನು ನೋಡಿದ್ವಿ ಅಂತ ನಾನು ಈ ಲಾಗಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನಾವು ಬೆಳಗ್ಗೆನೇ ನಾಷ್ಟ ಮಾಡಿ, ಅಂದರೆ ನಮಗೆ ಲಾಡ್ಜ್ನವರು ಬ್ರೇಕ್ಫಾಸ್ಟು ಎಲ್ಲ ಕೊಟ್ಟಿದ್ದರು. ಸೊ ನಾವು ಅದನ್ನು ತಿಂದು ನೀಟಾಗಿ ರೆಡಿ ಮಾಡಿಕೊಂಡು ನಾವು ಝೂಗೆ, ನಮ್ಮ ಲಾಡ್ಜಿಂದ ಒಂದು 2-3 ಕಿಲೋಮೀಟರ್ಸ್ ಏನೋ ಡಿಸ್ಟೆನ್ಸ್ ಇತ್ತು, ಅಲ್ಲಿಗೆ ನಾವು ಬಂದ್ವಿ. ಇಲ್ಲಿನೂ ತುಂಬ ಜನ ಇದ್ದರು, ಸಿಕ್ಕಾಪಟ್ಟೆ ಜನ ಇದ್ದರು ನೋಡಿ. ಸ್ಕೂಲ್ ಮಕ್ಕಳು ಎಲ್ಲ, ಇದು ಡಿಸೆಂಬರ್ ಮಂತ್ ಆಗಿರೋದ್ರಿಂದ ಸ್ಕೂಲ್ ಮಕ್ಕಳು ಎಲ್ಲ ತುಂಬ ಜನ ಬಂದಿದ್ದರು. ಆಮೇಲೆ ನನ್ನ ಮಗನಿಗೆ ಆ್ಯನಿಮಲ್ಸ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಇದರಲ್ಲಿ ನಾವು ಎಲ್ಲ ಥರದ ಆ್ಯನಿಮಲ್ಸ್ ಅವನಿಗೆ ತೋರಿಸ್ಬೋದು ಅಂತ ಹೇಳಿ ನಾವು ಟಿಕೆಟ್ ತೊಗೊಂಡು ಝೂ ಒಳಗೆ ಎಂಟ್ರಾದ್ವಿ. ಫಸ್ಟಿಗೆ ಈ ಥರ ಎಲ್ಲ ಬರ್ಡ್ಸ್ ಎಲ್ಲ ಇಟ್ಟಿರ್ತಾರೆ. ಆಮೇಲೆ ಈ ಥರ ಹೋಗ್ಲಿಕ್ಕೆ ತುಂಬ ಬ್ರಾಡಾಗಿ ಎಲ್ಲ ಜನ ಹೋಗ್ಲಿಕ್ಕೆ, ತಿರುಗಾಡಲಿಕ್ಕೆ ಎಲ್ಲ ಈ ಥರ ತುಂಬ ಬ್ರಾಡಾಗಿ ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಬೇಕಾದಷ್ಟು ಜನ ಎಂಟ್ರ್ ಕೊಡ್ಬೋದು, ತುಂಬ ಸ್ಪೇಸ್ ಇದೆ. ಅರೌಂಡ್ 15 ಕಿಲೋಮೀಟರ್ ಸರೌಂಡಿಂಗ್ ಏನೋ ಇದೆ ಅಂತ ಯಾರೋ ಆಟೋದವ್ರು ಯಾರೋ ಹೇಳ್ತಾ ಇದ್ರು. ಆಮೇಲೆ ನಾನಲ್ಲಿ ತುಂಬ ಯಾವುದ್ಯಾವುದು ಆ್ಯನಿಮಲ್ಸ್ ಅವೈಲೇಬಲ್ ಇದೆಯೋ, ಅಂದರೆ ಯಾವ್ದ್ಯಾವ್ದು ನನಗೆ ವಿಡಿಯೋ ಮಾಡಲಿಕ್ಕೆ ಆಗುತ್ತೋ ಅದನ್ನೆಲ್ಲ ನಾನು ವಿಡಿಯೋ ಮಾಡ್ತಾಯಿದ್ದೆ. ಈ ಥರ ನಾವು ಒಂದೊಂದೇ ಆ್ಯನಿಮಲ್ಸು ಅಥವಾ ಬರ್ಡ್ಸನ್ನು ನೋಡಿಕೊಂಡು ನಾವು ಮುಂದೆ ಹೋಗ್ತಾ ಇದ್ವಿ. ಸಿಕ್ಕಾಪಟ್ಟೆ ಜನ ಬಂದಿದ್ದರು. ಅಲ್ಲಿ ಎಲ್ಲ ತಿನ್ನಲಿಕ್ಕೆ ಸ್ವಲ್ಪ ದೂರದಲ್ಲಿ ಹೋದರೆ ನಮಗೆ ಸ್ನ್ಯಾಕ್ಸು ಅಂಗಡಿ ಎಲ್ಲ ಸಿಗ್ತಾಯಿತ್ತು. ಇದು ಫಸ್ಟ್ ಟೈಮ್ ನಾನು ಚಿರತೆ ಇಷ್ಟು ಹತ್ತಿರದಿಂದ ನೋಡಿದ್ದು. ಯಾವಾಗಲೂ ತುಂಬ ದೂರದಲ್ಲಿ ಕುಳಿತಾ ಇರ್ತಿತ್ತು. ನಾನು ಗದಗಲ್ಲಿ ಕೂಡ ನೋಡಿದ್ದೀನಿ, ಅಲ್ಲಿ ಒಂದು ಝೂ ಇದೆ, ಅದು ಚೆನ್ನಾಗಿದೆ, ಬಟ್ ಅದು ತುಂಬ ದೂರದಲ್ಲಿ ನೋಡಿದ್ದೆ. ಆಮೇಲೆ ಬೆಳಗಾಮಲ್ಲಿ ಝೂನಲ್ಲಿ ನಾನು ಅಲ್ಲಿ ತುಂಬ ದೂರದಲ್ಲಿ ನೋಡಿದ್ದೆ. ಇದೇ ಫಸ್ಟ್ ಟೈಮು ಚಿರತೆನ ಇಷ್ಟು ಹತ್ತಿರದಿಂದ ನಾನು ನೋಡ್ತಾ ಇದ್ದಿದ್ದು. ನನ್ನ ಮಗನೂ ಎಷ್ಟು ಎಂಜಾಯ್ ಮಾಡ್ತಾ ನೋಡ್ತಾ ಇದ್ದಾನೆ. ನಾನು ಹೇಳ್ತಾ ಇದ್ದೀನಿ ನಮ್ಮ ಮನೆಯವರಿಗೆ ಸ್ವಲ್ಪ ಹತ್ತಿರದಿಂದ ತೆಗಿರಿ ಅಂತ ಹೇಳಿ. ಈ ಥರ ನಾವು ಒಂದೊಂದೇ ಆ್ಯನಿಮಲ್ಸನ್ನು ನೋಡ್ಕೊತ ಮುಂದೆ ಹೋಗ್ತಾ ಇದ್ವಿ. ಆಮೇಲೆ ಅಲ್ಲಿ ಸ್ವಲ್ಪ ದೂರದಲ್ಲೇ ವಾಶ್ರೂಮ್ ಎಲ್ಲ ಇಟ್ಟಿದ್ರು. ಸೊ ನೀವು ವಾಶ್ರೂಮ್ ಕೂಡ ಅಲ್ಲಿ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದರು. ನಾವು ಅದನ್ನು ಮತ್ತೆ ಚಿರತೆ ನೋಡಿಕೊಂಡು ನಾವು ಮುಂದೆ ಹೋಗ್ತಾ ಇದ್ವಿ. ನೋಡಿ ಇಷ್ಟು ಜನ ಬಂದಿದ್ದರು. ಪಾಪ ಸಣ್ಣ ಮಕ್ಕಳನ್ನ ಎತ್ಕೊಂಡು ಫುಲ್ಲು ಝೂ ಎಲ್ಲ ತಿರುಗಾಡ್ತಾ ಇದ್ರು. ಇಷ್ಟು ಜನನೂ ಪಾಪ ತುಂಬ ಪೇಷನ್ಸಿಂದ, ತುಂಬ ಎಲ್ಲ ಮಕ್ಕಳು ನೋಡಲಿ ಅಂತ ಹೇಳಿ ಪಾಪ ತುಂಬ ಪೇಷನ್ಸಿಂದ ಎಲ್ಲನೂ ತೋರಿಸ್ತಾ ಇದ್ರು. ಇವಾಗ ನಾವು ನೆಕ್ಸ್ಟು ಮತ್ತೆ ಬೇರೆ ಆ್ಯನಿಮಲ್ ನೋಡಲಿಕ್ಕೆ ನಾವು ಮತ್ತೆ ಮುಂದೆ ಬಂದ್ವಿ. ನೋಡಿ ಈ ಥರ ಎಲ್ಲ ಎಷ್ಟು ಚೆನ್ನಾಗಿ ನೀಟಾಗಿ ಅವರಿಗೇನೂ ತೊಂದರೆ ಆಗಬಾರ್ದು ಅಂತ ಹೇಳಿ ಪ್ರಾಣಿಗಳಿಗೆ ಅಲ್ಲಿ ಬೋರ್ಡ್ ಹಾಕಿರ್ತಾರೆ. ಪ್ರಾಣಿಗಳಿಗೆ ನೀವು ಏನು ಹಿಂಸೆ ಕೊಡಬಾರ್ದು, ದೂರದಿಂದಾನೇ ನೋಡಿ, ಅದಕ್ಕೇನು ಕೂಗಾಡೋದು, ಕಿರ್ಚಾಡೋದು ಏನು ಮಾಡಬೇಡಿ ಅಂತ ಹೇಳಿ ಅಲ್ಲಿ ಬೋರ್ಡ್ ಹಾಕಿರ್ತಾರೆ. ಅದಕ್ಕೆ ನಾವು ಏನೂ ಕಿರ್ಚಾಡದೆ, ಏನೂ ಮಾಡದೆ ತುಂಬ ಈ ಥರ ಸೈಲೆಂಟಾಗಿ ನಾವು ನೋಡ್ತಾ ಹೋಗಬೇಕು. ನೋಡಿ ಇದು ಲಯನ್ನು ತುಂಬ ದೂರದಲ್ಲಿತ್ತು, ನಾನು ಝೂಮ್ ಮಾಡಿ ತೆಗ್ಲಿಕ್ಕೆ ಹೋದೆ. ಅದಾದಮೇಲೆ ನಾವು ಲಯನ್ ನೋಡಿಕೊಂಡು ನಾವು ಮತ್ತೆ ಮುಂದೆ ಯಾವ ಆ್ಯನಿಮಲ್ಸ್ ಇದೆ ಅದು ನೋಡಲಿಕ್ಕೆ ಅಂತ ಮತ್ತೆ ನಾವು ಮುಂದೆ ಬಂದ್ವಿ. ಒಂದೊಂದು ಆ್ಯನಿಮಲ್ಸು ತುಂಬ ದೂರದಲ್ಲಿತ್ತು, ಒಂದೊಂದು ಮಲಗಿಬಿಟ್ಟಿತ್ತು. ಅದಕ್ಕೇನು ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ ತುಂಬ ದೂರದಲ್ಲೇ ನಿಲ್ಲಿಸಿರ್ತಾರೆ ಜನರನ್ನ, ಈ ಥರ ಎಲ್ಲ ಮಾಡಿ. ಆಮೇಲೆ ನಾನು ಇದು ಝೂ ಸೆಕೆಂಡ್ ಟೈಮ್ ನೋಡ್ತಾ ಇರೋದು. ಒಂದು 15 ವರ್ಷದ ಕೆಳಗೆ ಒಂದು ಸಲ ನಾನು ನೋಡಿದ್ದೆ. ಅದೇ ಸ್ವಲ್ಪ ಮರ್ತೋದಂಗೆ ಆಗಿತ್ತು ಎಲ್ಲ ನನಗೆ. ಅಲ್ಲಿ ಬಿಸಿಲು ಮಾತ್ರ ಕರೆಕ್ಟಾಗಿತ್ತು, ತುಂಬ ಬಿಸಿಲು ಇರಲಿಲ್ಲ, ತುಂಬ ಚಳಿನೂ ಇರಲಿಲ್ಲ, ನಾರ್ಮಲ್ ಟೆಂಪ್ರೇಚರ್ ಇತ್ತು. ಅದಕ್ಕೆ ನಾನು ಡಿಸೆಂಬರಲ್ಲಿ ಸೆಲೆಕ್ಟ್ ಮಾಡ್ತೀನಿ ಎಲ್ಲಾದರೂ ಟ್ರಿಪ್ ಹೋಗಲಿಕ್ಕೆ. ಏಪ್ರಿಲ್ ಮೇನಲ್ಲಂತೂ ತುಂಬ ಬಿಸಿಲಿರುತ್ತೆ, ಅವಾಗ ಹೋಗೋಕ್ಕೆ ಆಗಲ್ಲ. ಅದಕ್ಕೆ ನವಂಬರ್ ಡಿಸೆಂಬರ್ ಅಂತೂ ತುಂಬ ಸೂಟೇಬಲ್ ಟೈಮ್ ಅನಿಸುತ್ತೆ ಎಲ್ಲ ಮಕ್ಕಳನ್ನ ಕರ್ಕೊಂಡು ಟ್ರಿಪ್ ಮಾಡಲಿಕ್ಕೆ. ಇಲ್ಲಿ ನೋಡಿ ಇನ್ನೊಂದು ಆ್ಯನಿಮಲ್ಲು, ಇದು ಚಿಂಪಾಂಜಿ ಅಥವಾ ಗೋರಿಲ್ಲಾ ಇರಬೇಕು, ನನಗೂ ಎಕ್ಸಾಕ್ಟ್ಲಿ ಗೊತ್ತಿಲ್ಲ.
ಇದು ನೋಡಿ ನೀರಾನೆ ಇರಬೇಕು ಇದು. ಇಷ್ಟು ವಿಶಾಲವಾಗಿದೆ, ಇಷ್ಟು ಅದು. ಆಮೇಲೆ ಯಾರಿಗೆ ನಮಗೆ ತುಂಬ ಓಡಾಡಲಿಕ್ಕೆ ಆಗಲ್ಲ ಅನ್ನೋರಿಗೆ ಅಲ್ಲಿ ವೆಹಿಕಲ್ಸ್ ಕೂಡ ಅವೈಲೇಬಲ್ ಇತ್ತು. ಒಬ್ರಿಗೇನೋ 200 ಏನೋ ಹೇಳಿದರು. ಎಲ್ಲನೂ ಆ್ಯನಿಮಲ್ಸು ಫುಲ್ಲು ಝೂ ಎಲ್ಲ ನಿಮಗೆ ಅದು ವೆಹಿಕಲಲ್ಲೇ ಅವರು ಕರ್ಕೊಂಡೋಗಿ ಎಲ್ಲ ತೋರಿಸ್ತಾರೆ. ಒಬ್ರಿಗೇನೋ 200 ಅಂತ ಹೇಳಿದರು. ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದೇ ವೆಹಿಕಲಲ್ಲಿ ಅವರು ಝೂ ಎಲ್ಲ ತಿರುಗಾಡಿಸ್ತಾರೆ ನಿಮಗೆ. ನಾನು ಮತ್ತೆ ಅದನ್ನೆಲ್ಲ ನೋಡ್ಕೊಂಡು ಮತ್ತೆ ಮುಂದೆ ಹೋಗ್ತಾ ಇದ್ವಿ. ಒಂದು ಹಾಫ್ ಆನ್ ಅವರ್ 1 ಅವರ್ವರೆಗೂ ನನಗೇನು ಅನ್ನಿಸ್ಲಿಲ್ಲ. ನಡೆದೆ ಆಮೇಲೆ ನನಗೆ ಆಗಲೇ ಇಲ್ಲ, ಒಂದೊಂದು ಸ್ಕಿಪ್ ಮಾಡಿಬಿಟ್ಟೆ ನಾನು. ನನಗೆ ನೋಡಲಿಕ್ಕೆ ಆಗಲಿಲ್ಲ. ಇದು ನೋಡಿ ತುಂಬ ಹತ್ರನೇ ಬಂದಿತ್ತು, ನೀರಾನೇ ಇರಬೇಕು. ತುಂಬ ಹತ್ತಿರದಲ್ಲಿತ್ತು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹತ್ತಿರದಿಂದ. ಈ ಹಾವನ್ನು ನೋಡಲಿಕ್ಕೆ ಅಂತೂ ಸಿಕ್ಕಾಪಟ್ಟೆ ಕ್ಯೂ ನಿಂತಿದ್ರು ಸ್ಟೂಡೆಂಟ್ಸು, ಅವರು ಬಂದವರು ಎಲ್ಲ. ನಾವು ಕೆಲವೊಂದನ್ನು ಅಷ್ಟೇ ನೋಡಿದ್ವಿ, ಇನ್ನೂ ಕೆಲವೊಂದನ್ನು ನಾವು ಬಿಟ್ವಿ. ಮೊಸಳೆ ನೋಡಿ ಎಷ್ಟು ಶಾಂತವಾಗಿ ಮಲಗಿದೆ. ಆ್ಯಕ್ಚುಲಿ ತುಂಬ ದೊಡ್ಡ ಸೈಜು, ಈ ಮೊಬೈಲಲ್ಲಿ ಆ ಥರ ಅಷ್ಟು ಸಣ್ಣದು ಕಾಣ್ತಾ ಇದೆ. ಒಂದು 5 to 6 feet ಏನೋ ಇತ್ತು. ಇದೆಲ್ಲ ಮೊಸಳೆ ಇರೋ ಜಾಗ ಇದೆಲ್ಲ. ಹಾಗೆ ನಾವು ಲಾಸ್ಟಿಗೆ ಇದು ಜಿರಾಫೆ ನೋಡಿಕೊಂಡು ವಾಪಸ್ ಇಲ್ಲಿ ಎಕ್ಸಿಟ್ ಅಂತ ಬರೆದಿತ್ತು. ನಾವು ಜಿರಾಫೆ ನೋಡಿಕೊಂಡು ಮುಂದೆ ಯಾವ ಪ್ಲೇಸ್ ನೋಡಬೇಕು ಅಂತ ಹೇಳಿ ಅಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ವಿ ನಾನು ನಮ್ಮ ಮನೆಯವರು, ಯಾವ ಪ್ಲೇಸ್ ನೋಡೋಣ ನೆಕ್ಸ್ಟು ಅಂತ ಹೇಳಿ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ತಿರುಗಾಡ್ತಾ ಇದೆ. ನಾವು ಝೂನ್ ನೋಡಿಬಿಟ್ಟು ನೆಕ್ಸ್ಟು ನಾವು ಸ್ನೋ ಸಿಟಿ ಅಂತ ಇದೆ ಅಲ್ಲಿಗೆ ಬಂದ್ವಿ. ನಾವು ಸ್ನೋ ಸಿಟಿಯಲ್ಲಿ ಈ ಥರ ಎಂಟ್ರೆನ್ಸು ಈ ಥರ ಇತ್ತು. ನಾವು ಝೂ ಇಂದ ಸೀದಾ ಅಲ್ಲಿ ಮುಂದ್ಗಡೆ ಒಂದು ರೆಸ್ಟೋರೆಂಟ್ ಇತ್ತು, ಅಲ್ಲಿ ಊಟ ಮಾಡಿಕೊಂಡು ನಾವು ಸೀದಾ ಸ್ನೋ ಸಿಟಿಗೆ ಬಂದ್ವಿ. ನೋಡಿ ಈ ಥರ ಎಂಟ್ರೆನ್ಸ್ ಇದೆ ಇದಕ್ಕೂ ಟಿಕೆಟ್ ಇದೆ. ಒಬ್ಬರಿಗೆ ಒಂದು 400 to 500 ಏನೋ ಇರಬೇಕು. ಆ 500 ಒಬ್ಬರು ಟಿಕೆಟಿಗೆ ಅವರು ಈ ಥರ ಡ್ರೆಸ್ ಎಲ್ಲ, ಈ ಥರ ಜಾಕೆಟು, ಶೂಸು, ಸಾಕ್ಸು ಎಲ್ಲ ಅವರೇ ಕೊಡ್ತಾರೆ. ಆಮೇಲೆ ಹ್ಯಾಂಡ್ ಗ್ಲೌಸು ಎಲ್ಲ ಅವರೇ ಕೊಡ್ತಾರೆ. ಎಂಟ್ರೆನ್ಸ್ ಈ ಥರ ಹೋದ್ವಿ ನಾವು. ಅಲ್ಲಿ ಹೋಗಿದ ತಕ್ಷಣ ಸಾಂಗ್ ಹಾಕಿದ್ರು, ಕನ್ನಡ ಸಾಂಗ್ಸ್ ಎಲ್ಲ ಹಾಕಿದ್ರು. ಆ ಸಾಂಗಿಗೆ ನಾವು ಸ್ವಲ್ಪ ಸ್ಟೆಪ್ಸ್ ಹಾಕಿಸಿ ಮುಂದೆ ಹೋಗ್ತಾ ಇದ್ವಿ. ಒಂದು 15 minutes 20 minutes ಏನೋ ನಾನು ಆರಾಮಿದ್ದೆ. ಆಮೇಲೆ ನನಗೆ ತುಂಬ ಕೈಯಲ್ಲೆಲ್ಲ ತುಂಬ ಚಳಿ ಅನ್ನಿಸ್ತು, ತುಂಬ ಥಂಡಿ ಅನ್ನಿಸ್ತು. ಅದಕ್ಕೆ ನನ್ನ ಮಗನಿಗೂ ಹಾಗೆ ಅನ್ನಿಸ್ತು. ಸೊ ನಾವು ಸ್ವಲ್ಪ ಎಂಜಾಯ್ ಮಾಡಿಬಿಟ್ಟು ಆಮೇಲೆ ನಾವು ಹೊರಗೆ ಬಂದುಬಿಟ್ವಿ. ಇಷ್ಟೊಂದು ಜನ ಇದ್ದರು, ಎಲ್ಲರೂ ಅದರಲ್ಲಿ ಸಾಂಗಿಗೆ ಹಾಡು ಹಾಕಿದ್ರು, ಡ್ಯಾನ್ಸ್ ಮಾಡ್ತಾ ಇದ್ರು. ತುಂಬಾ ಕ್ಲೌಡ್ ಇತ್ತು, ಯಾಕಂದರೆ ಡಿಸೆಂಬರ್ ಮಂತ್ ಆಗಿರೋದ್ರಿಂದ. ನಮ್ಮ ಮನೆಯವರು ಫುಲ್ ಜೋಶಲ್ಲೇ ಇದ್ದರು. ಅವರಿಗೆ ಈ ಥರ ಕ್ಲೈಮೇಟು ಅಂದರೆ ತುಂಬ ಇಷ್ಟ. ಆ್ಯಕ್ಚುಲಿ ಅಲ್ಲಿ -10 degrees Celsius ಇರುತ್ತಂತೆ. ತುಂಬ ನನಗೆ ಚಳಿ ಏನು ಅನ್ನಿಸ್ಲಿಲ್ಲ, ಬಟ್ ಕೈ ಮಾತ್ರ ತುಂಬಾ ಕೋಲ್ಡ್ ಆಗಿಬಿಟ್ಟಿತ್ತು ನಂದು. ಅದು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಆಗಲಿಲ್ಲ, ಹೋಗ್ಬೋದು, ಆರಾಮಾಗಿ ಹೋಗ್ಬೋದು. ಲೈಟಿಂಗ್ ಎಫೆಕ್ಟ್ ಎಲ್ಲ ಇತ್ತು ಅಲ್ಲಿ, ಈ ಥರ ಲೈಟಿಂಗ್ ಎಫೆಕ್ಟು, ಇದಕ್ಕೂ ಸಾಂಗ್ ಹಾಕಿರ್ತಾರೆ. ಅದಾದಮೇಲೆ ನಾವು ಅದರ ಆಪೋಸಿಟಲ್ಲೇ ಮೈಸೂರು ಪಾಕ್ ಅಂತ ಹೇಳಿ ಒಂದು ಈ ಥರ ಸ್ವೀಟ್ದು ಅಂಗಡಿ ಇತ್ತು. ಅಲ್ಲಿ ಎಲ್ಲ ಥರದ ಮೈಸೂರು ಪಾಕ್ ಇಟ್ಟಿದ್ರು. ನಾವು ಮೈಸೂರು ಪಾಕ್ ಫೇಮಸ್ ಅಲ್ವಾ, ನಾವು ಸ್ವಲ್ಪ ಟ್ರೈ ಮಾಡಿದ್ವಿ. ಅಲ್ಲಿ ಹೋಗಿ ಎಲ್ಲದನ್ನು ಸ್ವಲ್ಪನೇ ಎರಡೆರಡೆ ಪೀಸ್ ತೊಗೊಂಡು ನಾವೆಲ್ಲ ಟೇಸ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಮೈಸೂರು ಪಾಕು.
ಎಲ್ಲ 300-400 ರುಪೀಸು ಪಾವು ಕಿಲೋ, ಅಂದರೆ 1/4 kg ಎಲ್ಲ 300-400 ಏನೋ ಇತ್ತು. ಕಡಿಮೆ ಅಂದರೆ 200 ಪಾವು kg. ಅದಾದಮೇಲೆ ನಾವು ಟಾಂಗಾದಲ್ಲಿ ಸುತ್ತಾಡೋಣ, ಸಿಟಿಯೆಲ್ಲ ಸುತ್ತಾಡೋಣ ಅಂತ ಹೇಳಿ ಟಾಂಗಾದಲ್ಲಿ ಹೋಗ್ತಾ ಇದ್ವಿ. ಅದು ಮೈಸೂರು ಅಂದರೆ ಅದನ್ನು ಟಾಂಗಾನು ಫೇಮಸ್ ಅಲ್ವಾ. ಸೊ ನಾವು ಮೈಸೂರಲ್ಲಿ ಏನೇನು ಫೇಮಸ್ಸೋ ಅದನ್ನೆಲ್ಲನೂ ನಾವು ಟ್ರೈ ಮಾಡಿದ್ವಿ. ಅದಾದಮೇಲೆ ನಾವು ಸಿಟಿ ಬಸ್ ಇಟ್ಕೊಂಡು ನಾವು ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ. ಚಾಮುಂಡಿ ಬೆಟ್ಟಕ್ಕೆ ಬಂದಾಗ ಆವಾಗಲೇ ಒಂದು 5:30-6 o'clock ಏನೋ ಆಗಿತ್ತು. ಹೊರಗಡೆ ಎಲ್ಲ ಈ ಥರ ಇಲ್ಲ, ಅಲ್ಲೂ ಎಲ್ಲ ಚಾಟ್ ಐಟಮ್ಸು ಎಲ್ಲ ಶಾಪಿಂಗು ಎಲ್ಲನೂ ಇರುತ್ತೆ. ಇದ್ರ ಸ್ಟ್ಯಾಚ್ಯೂ ಮುಂದೆ ಎಲ್ಲರೂ ಫೋಟೋ ತೆಗೆಸ್ಕೊತಾ ಇದ್ರು. ಎಂಟ್ರೆನ್ಸ್ ಈ ಥರ ಇದೆ ನೋಡಿ ದೇವಸ್ಥಾನಕ್ಕೆ. ಅಲ್ಲಿನೂ ಅಷ್ಟೇ ಫ್ರೀ ದರ್ಶನ ಇದೆ. 50 ರೂಪಾಯಿದು ಟಿಕೆಟು ಇದೆ, 200 ರೂಪೀಸ್ ಟಿಕೆಟು ಇದೆ. ನಾವು 50 ರೂಪೀಸ್ದು ಟಿಕೆಟ್ ತೊಗೊಂಡು ನಾವು ಎಂಟರ್ ಹೊಡಿದ್ವಿ. ಅದಾದಮೇಲೆ ನಾವು ಹೋಟೆಲ್ RRR, ಇದು ಅಂದರೂ ಮೈಸೂರಿಗೆ ಫುಲ್ ಫೇಮಸ್ಸು. ಇಲ್ಲೂ ಅಷ್ಟೇ ಕ್ಯೂನಲ್ಲಿ ನಿಂತಿದ್ದೀವಿ ನೋಡಿ ನಾವು. ತುಂಬ ಫೇಮಸ್ ಇದೆ ಇದು RRR. ಇಲ್ಲಿ ಮಸ್ಟ್ ಆ್ಯಂಡ್ ಶುಡ್ ನೀವು ಟ್ರೈ ಮಾಡಲೇಬೇಕು. ಇಲ್ಲಿ ಎಸ್ಪೆಷಲಿ ಬಿರಿಯಾನಿ ತುಂಬ ಫೇಮಸ್ಸು ನೋಡಿ. ಈ ಥರ ಇರುತ್ತೆ, ಬಾಳೆ ಎಲೆ ಕೊಡ್ತಾರೆ ನಮಗೆ ಊಟ ಮಾಡಲಿಕ್ಕೆ. ನನಗಂತೂ ತುಂಬ ಟೇಸ್ಟ್ ಅನ್ನಿಸ್ತು. ನಾವೆಲ್ಲ ಇಲ್ಲಿ ಟ್ರೈ ಮಾಡಿದ್ವಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ನಾವು ಎಲ್ಲಿ